ಏನು ಹಿರಿಯರಾಗಿ ಒಬ್ಬರಿಗೆ ಆಶೀರ್ವಾದ ಮಾಡೋದನ್ನ ಐ ಥಿಂಕ್ ಎಂ ಬಿ ಪಾಟೀಲ್ ಅವರಿಗೆ ಯಡಿಯೂರಪ್ಪರು ಹೋಗಿ ಒಳ್ಳೆ ಕೆಲಸ ಮಾಡ್ತಾರೆ, ಇಂಥವ್ರು ಇರ್ಬೇಕು ಜನಪ್ರತಿನಿಧಿಗಳು ಅಂತ ಹೇಳಿದ್ರು. ನಾನು MLA ಇದ್ದಾಗ ನನ್ನ ಸ್ನೇಹಿತ MP ಪ್ರಕಾಶ್ ಅವರು ಕಾಂಗ್ರೆಸ್ ಅಲ್ಲಿ ಇದ್ರು, ನಾನು JDS ಅಲ್ಲಿ. ಮಧು ಅಂತವ್ರನ್ನ ಗೆಲ್ಸ್ಕೊಂಡಿದ್ದಾರೆ, ಮುಂದೆ ಗೆಲ್ಸ್ಕೊಳ್ಳಿ ಅಂತ ಹೇಳಿ. ಹಂಗಂದ ತಕ್ಷಣ ಅವರು ಪಕ್ಷ ವಿರೋಧಿ ಅಲ್ಲ, ಯಾವುದೋ ಒಂದು ಹಿರಿಯ ಸ್ಥಾನದಲ್ಲಿ ಹೇಳಿದ್ದಾರೆ. ಅದು ಗೊಂದಲ ಕ್ರಿಯೇಟ್ ಆಗಿದೆ. ಆ ಗೊಂದಲಕ್ಕೆ ಅವರೇ ಉತ್ತರ ಕೊಟ್ಟರೆ ಒಳ್ಳೇದು ಅಂತೇಳಿ ನಾನು ಅನ್ಕೊಳ್ತೀನಿ. ಆದ್ರೆ ಅದು ಒಳ್ಳೇದಲ್ಲ. ಅದು ಈ ತರ ಚರ್ಚೆಗಳು ಹೊರಗಡೆ ಬಂದಾಗ ಸ್ವಲ್ಪ ಬೇರೆ ತರ ಆದ್ರೆ ನನಗೇನಿಲ್ಲ. ಅದು ನನಗೆ ಈ ಶಿವಮೊಗ್ಗ ರಾಜಕಾರಣಕ್ಕೆ ಅದಕ್ಕೆ ಸಂಬಂಧನೇ ಬರಲ್ಲ. ವೈಯಕ್ತಿಕವಾಗಿ ಅವರು ಹೇಳಿರ್ತಕ್ಕಂಥದ್ದು ನಾವು ಮಾಡಬೇಡ್ರಿ ಅನ್ನಲ್ಲ, ಹಿರಿಯರಾಗಿ ಅದು ಅವರಿಗೆ ಬಿಟ್ಟು ಬಿಡ್ತೀವಿ ಅಷ್ಟೇ. ಬಟ್ ಅದರಿಂದ ನೀವು ಶಿವಮೊಗ್ಗ ರಾಜಕಾರಣ ಬದಲಾವಣೆ ಆಗುತ್ತೆ ಅಂದ್ರೆ 100% ರಾಂಗ್. ಅದರಿಂದ ನನಗೆ ಪ್ಲಸ್ ಆಗುತ್ತೆ ಅಂತ ಹೇಳ್ತೀನಿ. ಅದನ್ನ ಡೀಟೇಲ್ಸ್ ನೀವು ಕೇಳಲ್ಲ, ಗೊತ್ತಾಗುತ್ತೆ. ಪಕ್ಷ ಹೈಕಮಾಂಡ್ ಹೇಳ್ತಾರೆ ನೋಡಿ, ಓಕೆನಾ? ಏನು ಹಿರಿಯರಾಗಿ ಒಬ್ಬರಿಗೆ ಆಶೀರ್ವಾದ ಮಾಡೋದನ್ನ ಐ ಥಿಂಕ್ MB ಪಾಟೀಲ್ ಅವರಿಗೆ ಯಡಿಯೂರಪ್ಪರು ಹೋಗಿ ಒಳ್ಳೆ ಕೆಲಸ ಮಾಡ್ತಾರೆ, ಇಂಥವ್ರು ಇರ್ಬೇಕು ಜನಪ್ರತಿನಿಧಿಗಳು ಅಂತ ಹೇಳಿದ್ರು. ನಾನು MLA ಇದ್ದಾಗ ನನ್ನ ಸ್ನೇಹಿತ MP ಪ್ರಕಾಶ್ ಅವರು ಕಾಂಗ್ರೆಸ್ ಅಲ್ಲಿ ಇದ್ರು, ನಾನು JDS ಅಲ್ಲಿ. ಮಧು ಅಂತವ್ರನ್ನ ಗೆಲ್ಸ್ಕೊಂಡಿದ್ದಾರೆ, ಮುಂದೆ ಗೆಲ್ಸ್ಕೊಳ್ಳಿ ಅಂತ ಹೇಳಿ. ಹಂಗಂದ ತಕ್ಷಣ ಅವರು ಪಕ್ಷ ವಿರೋಧಿ ಅಲ್ಲ, ಯಾವುದೋ ಒಂದು ಹಿರಿಯ ಸ್ಥಾನದಲ್ಲಿ ಹೇಳಿದ್ದಾರೆ. ಅದು ಗೊಂದಲ ಕ್ರಿಯೇಟ್ ಆಗಿದೆ. ಆ ಗೊಂದಲಕ್ಕೆ ಅವರೇ ಉತ್ತರ ಕೊಟ್ಟರೆ ಒಳ್ಳೇದು ಅಂತೇಳಿ ನಾನು ಅನ್ಕೊಳ್ತೀನಿ. ಆದ್ರೆ ಅದು ಒಳ್ಳೇದಲ್ಲ. ಅದು ಈ ತರ ಚರ್ಚೆಗಳು ಹೊರಗಡೆ ಬಂದಾಗ ಸ್ವಲ್ಪ ಬೇರೆ ತರ ಆದ್ರೆ ನನಗೇನಿಲ್ಲ. ಅದು ನನಗೆ ಈ ಶಿವಮೊಗ್ಗ ರಾಜಕಾರಣಕ್ಕೆ ಅದಕ್ಕೆ ಸಂಬಂಧನೇ ಬರಲ್ಲ. ವೈಯಕ್ತಿಕವಾಗಿ ಅವರು ಹೇಳಿರ್ತಕ್ಕಂಥದ್ದು ನಾವು ಮಾಡಬೇಡ್ರಿ ಅನ್ನಲ್ಲ, ಹಿರಿಯರಾಗಿ ಅದು ಅವರಿಗೆ ಬಿಟ್ಟು ಬಿಡ್ತೀವಿ ಅಷ್ಟೇ. ಬಟ್ ಅದರಿಂದ ನೀವು ಶಿವಮೊಗ್ಗ ರಾಜಕಾರಣ ಬದಲಾವಣೆ ಆಗುತ್ತೆ ಅಂದ್ರೆ 100% ರಾಂಗ್. ಅದರಿಂದ ನನಗೆ ಪ್ಲಸ್ ಆಗುತ್ತೆ ಅಂತ ಹೇಳ್ತೀನಿ. ಅದನ್ನ ಡೀಟೇಲ್ಸ್ ನೀವು ಕೇಳಲ್ಲ, ಗೊತ್ತಾಗುತ್ತೆ. ಪಕ್ಷ ಹೈಕಮಾಂಡ್ ಹೇಳ್ತಾರೆ ನೋಡಿ, ಓಕೆನಾ? ಏನು ಹಿರಿಯರಾಗಿ ಒಬ್ಬರಿಗೆ ಆಶೀರ್ವಾದ ಮಾಡೋದನ್ನ ಐ ಥಿಂಕ್ MB ಪಾಟೀಲ್ ಅವರಿಗೆ ಯಡಿಯೂರಪ್ಪರು ಹೋಗಿ ಒಳ್ಳೆ ಕೆಲಸ ಮಾಡ್ತಾರೆ, ಇಂಥವ್ರು ಇರ್ಬೇಕು ಜನಪ್ರತಿನಿಧಿಗಳು ಅಂತ ಹೇಳಿದ್ರು. ನಾನು MLA ಇದ್ದಾಗ ನನ್ನ ಸ್ನೇಹಿತ MP ಪ್ರಕಾಶ್ ಅವರು ಕಾಂಗ್ರೆಸ್ ಅಲ್ಲಿ ಇದ್ರು, ನಾನು JDS ಅಲ್ಲಿ. ಮಧು ಅಂತವ್ರನ್ನ ಗೆಲ್ಸ್ಕೊಂಡಿದ್ದಾರೆ, ಮುಂದೆ ಗೆಲ್ಸ್ಕೊಳ್ಳಿ ಅಂತ ಹೇಳಿ. ಹಂಗಂದ ತಕ್ಷಣ ಅವರು ಪಕ್ಷ ವಿರೋಧಿ ಅಲ್ಲ, ಯಾವುದೋ ಒಂದು ಹಿರಿಯ ಸ್ಥಾನದಲ್ಲಿ ಹೇಳಿದ್ದಾರೆ. ಅದು ಗೊಂದಲ ಕ್ರಿಯೇಟ್ ಆಗಿದೆ. ಆ ಗೊಂದಲಕ್ಕೆ ಅವರೇ ಉತ್ತರ ಕೊಟ್ಟರೆ ಒಳ್ಳೇದು ಅಂತೇಳಿ ನಾನು ಅನ್ಕೊಳ್ತೀನಿ. ಆದ್ರೆ ಅದು ಒಳ್ಳೇದಲ್ಲ. ಅದು ಈ ತರ ಚರ್ಚೆಗಳು ಹೊರಗಡೆ ಬಂದಾಗ ಸ್ವಲ್ಪ ಬೇರೆ ತರ ಆದ್ರೆ ನನಗೇನಿಲ್ಲ. ಅದು ನನಗೆ ಈ ಶಿವಮೊಗ್ಗ ರಾಜಕಾರಣಕ್ಕೆ ಅದಕ್ಕೆ ಸಂಬಂಧನೇ ಬರಲ್ಲ. ವೈಯಕ್ತಿಕವಾಗಿ ಅವರು ಹೇಳಿರ್ತಕ್ಕಂಥದ್ದು ನಾವು ಮಾಡಬೇಡ್ರಿ ಅನ್ನಲ್ಲ, ಹಿರಿಯರಾಗಿ ಅದು ಅವರಿಗೆ ಬಿಟ್ಟು ಬಿಡ್ತೀವಿ ಅಷ್ಟೇ. ಬಟ್ ಅದರಿಂದ ನೀವು ಶಿವಮೊಗ್ಗ ರಾಜಕಾರಣ ಬದಲಾವಣೆ ಆಗುತ್ತೆ ಅಂದ್ರೆ 100% ರಾಂಗ್. ಅದರಿಂದ ನನಗೆ ಪ್ಲಸ್ ಆಗುತ್ತೆ ಅಂತ ಹೇಳ್ತೀನಿ. ಅದನ್ನ ಡೀಟೇಲ್ಸ್ ನೀವು ಕೇಳಲ್ಲ, ಗೊತ್ತಾಗುತ್ತೆ. ಪಕ್ಷ ಹೈಕಮಾಂಡ್ ಹೇಳ್ತಾರೆ ನೋಡಿ, ಓಕೆನಾ? ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಗಳಿಸಬೇಕೆ? ಭಯ ಬಿಡಿ, ಹೂಡಿಕೆ ಮಾಡಿ. ತಿಳಿಯಿರಿ ಸಣ್ಣ ಸಣ್ಣ ಟ್ರಿಕ್ಸ್. ಗೊತ್ತಿಲ್ಲದೆ ಸ್ಟಾಕ್ ಟ್ರೇಡಿಂಗ್ ನಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾ? ಸ್ಟಾಕ್ ಇನ್ವೆಸ್ಟ್ಮೆಂಟ್, ಸ್ಟಾಕ್ ಟ್ರೇಡಿಂಗ್ ವ್ಯತ್ಯಾಸ ಗೊತ್ತಿಲ್ವೇ? ಈಕ್ವಿಟಿ, ETF, ಡಿರೈವೇಟಿವ್ಸ್, ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕೆ? ಚಿಂತೆ ಬೇಡ, 3 ದಿನದಲ್ಲಿ ಕಲಿಯಿರಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್. ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೆಯಿರಿ. ಸಂಪರ್ಕಿಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ